ವೆಲ್ಕಮ್ ಬ್ಯಾಕ್ ಟು ವರ್ಷ ವಿದ್ಯಾಸ್ ಯೂಟ್ಯೂಬ್ ಚಾನಲ್. ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೋಸ್ಟ್ ಗೂಗಲ್ ಸರ್ಚ್ ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ದಟ್ ಈಸ್ ನನ್ ಅದರ್ ದನ್ ನೆಗೆಟಿವ್ ಥಿಂಕಿಂಗ್. ಬಿಕಾಸ್ ನೆಗೆಟಿವ್ ಥಿಂಕಿಂಗ್ ತುಂಬಾನೇ ಜಾಸ್ತಿ ನಾವು ಕೇಳ್ಪಡ್ತಿರೋ ಒಂದು ಟರ್ಮ್ ಅದು. ನಾನು ತುಂಬಾ ನೆಗೆಟಿವ್ ಆಗ್ತಾ ಇದ್ದೀನಿ, ತುಂಬಾ ಥಾಟ್ಸ್ ಬರ್ತಾ ಇದೆ. ನಮ್ಮ ಮೈಂಡ್ ಅದು ಮೇನ್ ಕೆಲಸನೇ ಥಿಂಕ್ ಮಾಡೋದು. ಮೈಂಡಿಗೆ ಗೊತ್ತಿಲ್ಲ ವಿಚ್ ಇಸ್ ಪಾಸಿಟಿವ್ ಅಂಡ್ ವಿಚ್ ಇಸ್ ನೆಗೆಟಿವ್. ನಾವು ಏನೆಲ್ಲ ಪ್ರೋಸೆಸ್ ಅದ್ರೊಳಗಡೆ ಮಾಡ್ತಾ ಇರ್ತೀವಿ ಅದೆಲ್ಲ ತಗೊಳ್ತಾ ಇರುತ್ತೆ, ಮಾಡ್ತಾನೆ ಇರುತ್ತೆ. ಸೊ ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಸೊ ನಮ್ಮ ಮೈಂಡ್ ಯಾವಾಗ ಫ್ರೀ ಆಗಿರುತ್ತೆ, ನಮಗೆ ಏನು ಕೆಲಸ ಇಲ್ಲ, ಏನು ಮಾಡಕ್ಕಿಲ್ಲ ಅಂತ ಹೇಳುವಾಗ್ಲೇನೆ ನಾವು ಜಾಸ್ತಿ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡ್ ಒಳಗಡೆ ಬರೋದು. ಸೊ ನಾವು ಹೇಗೆ ಈ ನೆಗೆಟಿವ್ ಥಿಂಕಿಂಗ್ ನ ಸ್ಟಾಪ್ ಮಾಡ್ಬೋದು, ಇದರಿಂದ ಹೇಗೆ ಓವರ್ಕಮ್ ಆಗ್ಬೋದು ಅನ್ನೋದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಲಾಟ್ಸ್ ಆಫ್ ರಿಸರ್ಚ್ ಅಂಡ್ ಸೈಂಟಿಫಿಕ್ ಸ್ಟಡೀಸ್ ಕೂಡ ಕಂಡಕ್ಟ್ ಮಾಡಿದ್ದಾರೆ ಈ ನೆಗೆಟಿವ್ ಥಿಂಕಿಂಗ್ ಬಗ್ಗೆ. ಈ ನೆಗೆಟಿವ್ ಥಿಂಕಿಂಗ್ ಇಂದ ನಮಗೆ ಏನೆಲ್ಲ ಆಗುತ್ತೆ, ಯಾವ್ದೆಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳಿದ್ರೆ ಲೈಕ್ ಆನ್ಸೈಟಿ ಡಿಸಾರ್ಡರ್, ಪ್ಯಾನಿಕ್ ಅಟ್ಯಾಕ್, ಇಲ್ಲಾದ್ರೆ ಕ್ಲಿನಿಕಲ್ ಡಿಪ್ರೆಷನ್ಸ್, ಈ ತರ ತುಂಬಾ ಡಿಸೀಸಸ್ ಎಲ್ಲ ನಮಗೆ ಕಾಮನ್ ಆಗಿ ಬರುತ್ತೆ. ಅಂಡ್ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ಇದು ಒಂದು ಡಿಸಾರ್ಡರ್ಗೆ ಆರ್ ಡಿಸೀಸಿಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳೋದು. ಸೊ ನಾವು ಆದಷ್ಟು ನೆಗೆಟಿವ್ ಥಾಟ್ ನ ಅವಾಯ್ಡ್ ಮಾಡಬೇಕು. ಸೊ ಲೆಟ್ಸ್ ಡೂ ಅನ್ ಎಕ್ಸ್ಪೆರಿಮೆಂಟ್ ಗೈಸ್. ಪ್ಲೀಸ್ ಡೂ ವಿತ್ ಮೀ. ಫಸ್ಟ್ ಯು ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಮಾಡಿ ನೀವು ಥಿಂಕ್ ಮಾಡಿ, ಈ ಪ್ರಪಂಚದಲ್ಲಿರೋರು ಎಲ್ಲರಿಗೂ ಕೆಟ್ಟದಾಗ್ಲಿ, ಯಾರಿಗೂ ಒಳ್ಳೆ ಹೆಲ್ತ್ ಸಿಗೋದ್ ಬೇಡ, ಒಳ್ಳೆ ಜಾಬ್ ಸಿಗೋದ್ ಬೇಡ, ಯಾರು ಚೆನ್ನಾಗಿರ್ಬಾರ್ದು ಅಂತ. ಸೊ ನಾವು ಯು ಓಪನ್ ಯುವರ್ ಐಸ್ ಅಂಡ್ ಯು ಫೀಲ್. ಹೇಗೆ ಫೀಲ್ ಆಗ್ತಿದೆ ನಿಮ್ಗೊಂಥರ ಹೆವಿ ಫೀಲ್ ಆಗ್ತಾ ಇಲ್ವಾ? ಸೊ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಇದೇ ತರ ಮಾಡಿ. ಕ್ಲೋಸ್ ಯುವರ್ ಐಸ್, ಥಿಂಕ್ ಈ ಪ್ರಪಂಚದಲ್ಲಿ ಇರೋರ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿಯಪ್ಪ, ಎಲ್ಲರಿಗೂ ಒಳ್ಳೆ ಹೆಲ್ತ್ ಸಿಕ್ಲಿ, ಒಳ್ಳೆ ಜಾಬ್ ಆಗ್ಲಿ, ಎಲ್ಲರೂ ಖುಷಿ ಖುಷಿ ಆಗಿರ್ಲಿ. ನಾವು ಯು ಓಪನ್ ಯುವರ್ ಐಸ್. ಸೊ ಸಿ ದ ಡಿಫ್ರೆನ್ಸ್. ನಿಮಗೆ ನೆಗೆಟಿವ್ ಆಗಿ ಥಿಂಕ್ ಮಾಡಿದಾಗ ನಿಮ್ಮ ಮೈಂಡ್ ಹೇಗೆ ಒಂಥರ ಹೆವಿ ಆಗಿ ಫೀಲ್ ಆಯ್ತಲ್ವಾ? ಸೊ ಸೇಮ್ ವೇ ವೆನ್ ಯು ಥಿಂಕ್ ಅಬೌಟ್ ಪಾಸಿಟಿವ್ ಯು ಫೀಲ್ ಸೋ ಲೈಟ್. ಸೊ ದೇರ್ ಇಸ್ ಅ ಥಿಂಗ್ ದಟ್ ವಾಟ್ ಯು ಥಿಂಕ್. ನೆಗೆಟಿವ್ ನ ಥಿಂಕ್ ಮಾಡಿದ್ರೆ ಯು ಗೆಟ್ ಮೋರ್ ನೆಗೆಟಿವಿಟಿ. ಇಫ್ ಯು ಆರ್ ಥಿಂಕಿಂಗ್ ಮೋರ್ ಪಾಸಿಟಿವ್ ವಿಲ್ ಗೆಟ್ ಮೋರ್ ಪಾಸಿಟಿವಿಟಿ. ಸೊ ಇಟ್ಸ್ ಇನ್ ಯು. ವೆನ್ ಯು ಥಿಂಕ್ ಮೋರ್ ಪಾಸಿಟಿವ್ ವಿಲ್ ಗೆಟ್ ದ ಪಾಸಿಟಿವಿಟಿ. ಸೊ ನಾವೇನ್ ಮಾಡಬೇಕು, ವೆನ್ ವಿ ಸ್ಟ್ರಿಕ್ಟ್ಲಿ ಸ್ಟಾರ್ಟ್ ದಟ್ ಇಲ್ಲ ನಾನು ನೆಗೆಟಿವ್ ಥಿಂಕೇ ಮಾಡಲ್ಲ, ನಾನು ಪಾಸಿಟಿವ್ ಥಿಂಕ್ ಮಾಡ್ತೀನಿ ಅಂದ್ರೆ you will get engaged to think more negative only, not positive. So ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೆಗೆಟಿವ್ ಥಾಟ್ ಬರುವಾಗ ನಾವ್ ಏನ್ ಮಾಡ್ಬೇಕು, ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ ವಿ ನೀಡ್ ಟು ಕಾನ್ಸಂಟ್ರೇಟ್ ಆರ್ ಎಂಗೇಜ್ ಇನ್ ಒನ್ ವರ್ಕ್. ನಾವೀಗ ಒಂದು ವರ್ಕ್ ಮಾಡ್ತಾ ಇದ್ದೀವಿ, ನಾನೀಗ ಲೈಕ್ ಕುಕಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಐ ನೀಡ್ ಟು ಕಾನ್ಸಂಟ್ರೇಟ್ ಫುಲ್ಲಿ ಆನ್ ಕುಕಿಂಗ್. ಮೈ ಕಾನ್ಸಂಟ್ರೇಷನ್, ಮೈ ಎನರ್ಜಿ, ಎವ್ರಿಥಿಂಗ್ ಐ ನೀಡ್ ಟು ಡೆಡಿಕೇಟ್ ಆನ್ ಕುಕಿಂಗ್. ಹಾಗಾದ್ರೆ ಮಾತ್ರ ಕುಕಿಂಗ್ ಕೂಡ ಚೆನ್ನಾಗಾಗುತ್ತೆ ಆ್ಯಂಡ್ ನಮಗೂ ಯಾವ ಥಾಟ್ಸು ಬರಲ್ಲ. ನಾನು ಕುಕಿಂಗ್ ಮಾಡಿಕೊಂಡು ನಿನ್ನೆ ನನ್ನ ಹಸ್ಬೆಂಡ್ ನನಗೆ ಹಾಗೆ ಬೈದ್ರಲ್ವಾ, ಐ ಕುಡಂಟ್ ಕಂಪ್ಲೀಟ್ ದಿಸ್ ವರ್ಕ್, ನಾನು ಹಾಗೆ ಮೊನ್ನೆ ಮಾಡಬಾರ್ದಾಗಿತ್ತು. ಇಫ್ ಐ ಆಮ್ ಥಿಂಕಿಂಗ್ ಲೈಕ್ ದಿಸ್, ಪಾಸ್ಟ್ ಕೆನಾಟ್ ಬಿ ಚೇಂಜ್. ಫಾರ್ ಎಕ್ಸಾಂಪಲ್, ನೀವು ಪಾಸ್ಟಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ದೀರಾ. ಇಫ್ ಯು ಆರ್ ಥಿಂಕಿಂಗ್ ನಾನು ಆ ಪಾಸ್ಟಲ್ಲಿ ಆ ಮಿಸ್ಟೇಕ್ ಮಾಡಿದ್ನಲ್ಲ, ಅದು ನಾನು ಮಾಡಬಾರ್ದಾಗಿತ್ತು, ಅದು ನನ್ನ ಕೈಲಿ ಆಗಬಾರ್ದಾಗಿತ್ತು, ಮಿಸ್ಟೇಕ್ ಹಾಗಾಗಿದೆ, ಅದು ಆ ಟೈಮ್ ಕಳೆದೋಗಿದೆ. ನಾವು ವಾಟ್ ಈಸ್ ದ ಥಿಂಗ್ ಯು ಹ್ಯಾವ್ ಟು ಡೂ ಈಸ್ ಲೈಕ್ ಕರೆಕ್ಟಿಂಗ್ ದಟ್ ಮಿಸ್ಟೇಕ್ ಆ್ಯಂಡ್ ಮೂವಿಂಗ್ ಫಾರ್ವರ್ಡ್. Like if you are indulging in the same process, like if you are in that thought only, you can't come out. You want until and unless if you are not coming out of that thought, your mind will be stuck there. ಹೊಸ ಪ್ರೋಸೆಸ್ ಏನು ನಿಮಗೆ ಮಾಡೋಕ್ಕಾಗಲ್ಲ ಆ್ಯಂಡ್ ಯೋರ್ ಮೈಂಡ್ ವಿಲ್ ಬಿ ಕಂಪ್ಲೀಟ್ಲಿ ಹೆವಿ. ನಿಮಗೆ ಒಂಥರ ಬ್ಯಾಡ್ ಥಾಟ್ಸ್, ಏನೆಲ್ಲ ಎಮೋಷನ್ಸ್ ಎಲ್ಲ ನಿಮ್ಮದು ವೀಕ್ ಆಗುತ್ತೆ. ನಿಮಗೆ ಒಂದು ಪರ್ಟಿಕ್ಯುಲರ್ ಥಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ದ್ಯಾಟ್ ವಿಲ್ ಸ್ಪಾಯ್ಲ್ ಯುವರ್ ಪ್ರೆಸೆಂಟ್ ಆಸ್ ವೆಲ್ ಆಸ್ ಯುವರ್ ಫ್ಯೂಚರ್ ಟು. ಸೊ ಆ ಥರ ಮಾಡಬಾರ್ದು. ನಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಕಾನ್ಸಂಟ್ರೇಷನ್ ಒಂದರಲ್ಲಿ ಇಟ್ಕೊಂಡು ನಾವೀಗ ಮಾಡೋದಾದರೆ, ಯಾವುದೇ ಕೆಲಸ ಮಾಡೋದಾದರೆ ನಮ್ಮ ಮೈಂಡ್ ಅಷ್ಟು ಫ್ರೀ ಇರಲ್ಲ. ಸೊ ಇಟ್ ಈಸ್ ಎಂಗೇಜ್ಡ್ ಇನ್ ಸಮ್ ವರ್ಕ್. ಸೊ ಹಾಗಿರುವಾಗ ನಮಗೇನಾಗುತ್ತೆ, ಫುಲ್ ಆಫ್ ಥಾಟ್ ಪ್ರೊಸೆಸ್, ನಮ್ಮ ಡೆಡಿಕೇಶನ್ ಎಲ್ಲ ಅಲ್ಲಿರುವಾಗ ನೀಟಾಗಿ ವರ್ಕ್ ಫಿನಿಶ್ ಆಗುತ್ತೆ. ಈ ನೆಗೆಟಿವ್ ಥಾಟ್ಸಿಗೆಲ್ಲ ಚಾನ್ಸಸ್ ಇರಲ್ಲ. 5 kinds ಆಫ್ ಮೈಂಡ್ ನಮಗೆ ಯಾವುದೆಲ್ಲ ಅಂತ ನಾನು ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಇಸ್ ಲಾಜಿಕಲ್ ಮೈಂಡ್. ಲಾಜಿಕಲ್ ಮೈಂಡಲ್ಲಿ ನಾವು ಯಾವ ಥರ ಥಿಂಕ್ ಮಾಡ್ತೀವಿ ಅಂತ ಹೇಳಿದರೆ, ಎಲ್ಲ ಸೈಂಟಿಫಿಕ್ ಥಿಂಕಿಂಗ್, ಎಲ್ಲ ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ನಾವು ಥಿಂಕ್ ಮಾಡ್ಕೊಂಡೇ ಹೋಗ್ತೀವಿ. ಇದು ಹೀಗೇನೆ, ಇದು ಹೀಗೇನೆ, ನಮ್ಮದೇ ಆಗಿದ್ದು ಒಂದು ಲಾಜಿಕ್ ಇರುತ್ತೆ, ಸೈಂಟಿಫಿಕ್ ರೀಸನ್ಸ್ ಇರುತ್ತೆ ಅದಕ್ಕೆ. ಸೊ ಆ ಒಂದು ರೀಸನ್ ಮೇಲೆ ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಅನ್ಸೈಂಟಿಫಿಕ್ ಮೈಂಡ್. ಅನ್ಸೈಂಟಿಫಿಕ್ ಮೈಂಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೈಕ್ ವಿ ವಿಲ್ ಲೈಕ್ ತುಂಬ ಆ ರೋಡಲ್ಲಿ ಹೋದರೆ ನಮಗೆ ಆಕ್ಸಿಡೆಂಟ್ ಆಗುತ್ತೆ,
ಇವತ್ತು ಇದನ್ನ ನಾನು ಮಾಡಿದ್ರೆ ನನಗೇನೋ ಕೆಟ್ಟದಾಗತ್ತೆ. ಸೊ ಏನೋ ಒಂದು ಲಾಜಿಕ್ ಇಲ್ಲದೆ ನಾವು ಥಿಂಕ್ ಮಾಡ್ತೀವಿ. ಅಲ್ಲಿ ಏನೋ ಆಗದೇನೂ ಇರ್ಬೋದು, ಏನಾದರೂ ಆಗ್ಲೂಬಹುದು, ಐ ಡೋಂಟ್ ನೋ. ಬಟ್ ನಮ್ಮ ಒಂದು ಏನು ಪರ್ಸೆಪ್ಷನ್ ಅಲ್ಲಿ, ನಮ್ಮ ಒಂದು ಮೈಂಡ್ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ರೆ, ವಿ ವಿಲ್ ಕೀಪ್ ಆನ್ ಥಿಂಕಿಂಗ್ ಅನ್ವಾಂಟೆಡ್ ಥಿಂಗ್ಸ್. ಸೊ ಅದು ಹಂಗೆ ಆಗುತ್ತೆ 100 ಟೈಮ್ಸ್ ಯು ಆರ್ ಟೆಲ್ಲಿಂಗ್ ನೆಗೆಟಿವ್, ನಂಗೆ ಹಂಗೆ ಆಗುತ್ತೆ, ನನ್ನ ಲೈಫ್ ಹಿಂಗೆ ಆಗುತ್ತೆ, ನನ್ನ ಲೈಫ್ ಹಾಗೆ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಹಾಗೆ ಆಗುತ್ತೆ. ಬಿಕಾಸ್ ವಾಟ್ ಯು ಥಿಂಕ್ ವಿ ಆರ್ ಮ್ಯಾನಿಫೆಸ್ಟಿಂಗ್ ಡೈಲಿ. ಸೊ ನಾವು ಆದಷ್ಟು ನೆಗೆಟಿವ್ ಥಿಂಕ್ ಮಾಡೋದನ್ನ ಅವಾಯ್ಡ್ ಮಾಡಿ ಹಾಕಬೇಕು. ನೆಕ್ಸ್ಟ್ ಇಸ್ ಲೈಕ್ ಇಮ್ಯಾಜಿನರಿ ಥಿಂಕಿಂಗ್. ಇಮ್ಯಾಜಿನರಿ ಮೈಂಡ್ ಅಲ್ಲಿ ಎವ್ರಿಥಿಂಗ್ ಈಸ್ ಬೀನ್ ಇಮ್ಯಾಜಿನರಿ. ಈಗ ಫಾರ್ ಎಕ್ಸಾಂಪಲ್, ನನಗೊಂದು ಮಗು ಆಗಿದೆ. ಮಗು ಆದ್ಮೇಲೆ ಐ ಆಮ್ ಥಿಂಕಿಂಗ್ ಮಚ್ ಅಬೌಟ್ ಅವರ್ ಫ್ಯೂಚರ್. ಲೈಕ್ ಅವಳಿಗೆ ಓದಿಸ್ಬೇಕು, ಅವಳಿಗೆ ಕಾಲೇಜ್ ಫೀಸ್ ಇಷ್ಟಾಗುತ್ತೆ, ಅವಳಿಗೆ ಇದಕ್ಕೆ ಅಷ್ಟಾಗುತ್ತೆ, ಅವಳ ಮದುವೆ ಮಾಡಿ ಕಳಿಸ್ಬೇಕು, ಅವಳಿಗೆ ಇಷ್ಟು ಗೋಲ್ಡ್ ಆಗಬೇಕು. ಇಫ್ ಐ ಆಮ್ ಕೀಪಿಂಗ್ ಆನ್ ಇಮ್ಯಾಜಿನಿಂಗ್ ಅವರ್ ಫ್ಯೂಚರ್, ವಾಟ್ ವಿಲ್ ಬಿ ಮೈ ಫ್ಯೂಚರ್? ನಾನು ಇವತ್ತು ನಾನು ಬದುಕೋದನ್ನ ನಾನು ನೋಡ್ತಾನೆ ಇಲ್ಲ. ನಾನು ರಾದರ್ ಐ ಆಮ್ ಥಿಂಕಿಂಗ್ ಅಬೌಟ್ ಅವರ್ 25-30 years. I will be spoiling my 20 or 30 years. So rather than thinking future ಹಾಗೆ ಆಗುತ್ತೆ, slow process it is. We need to go with a flow. So impression mind. Impression ಅಂತ ಹೇಳಿದ್ರೆ ನಮಗೊಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ, ಇದು ಹೀಗೇನೆ. ಈಗ ಫಾರ್ ಎಕ್ಸಾಂಪಲ್, ನನಗೆ ಒಬ್ರು ಕೆಟ್ಟದ್ ಮಾಡಿರ್ತಾರೆ, ನನ್ನ ಫ್ರೆಂಡ್ ನನಗೆ ಏನಾದರೂ ಒಂದು ಕೆಟ್ಟದ್ ಮಾಡಿರ್ತಾರೆ. ಆ ಪ್ರೋಸೆಸ್ ಎಲ್ಲ ಆಯಿತು, ವಿ ಹ್ಯಾವ್ ಸ್ಪ್ಲಿಟ್ ಇಂಟು 2 individuals. ಅದಾದ್ಮೇಲೇನು ನೆಕ್ಸ್ಟ್ ಟೈಮ್ ವೆನ್ ಐ ಮೀಟ್ ದಟ್ ಪರ್ಸನ್ ಆರ್ ದಟ್ ಇಂಡಿವಿಜುವಲ್, ಮೈ ಮೈಂಡ್ ವಿಲ್ ಬಿ ಲೈಕ್, ಇವ್ನು ನನಗೆ ಹೀಗೆ ಮಾಡಿದ, ಸೊ ಐ ನೋ ನೀಡ್ ಆಫ್ ಗೆಟಿಂಗ್ ಟಚ್. ಆಬ್ವಿಯಸ್ಲಿ ನಮ್ಗೇನಾದ್ರೂ ಕೆಟ್ಟದ್ ಮಾಡಿದ್ರೆ ನಾವು ಅವ್ರನ್ನ ಪುನಃ ನೆಕ್ಸ್ಟ್ ಟೈಮ್ ಭೇಟಿ ಮಾಡುವಾಗ ವಿಲ್ ನಾಟ್ ಫೀಲ್ ದ್ಯಾಟ್ ಗುಡ್ ಟು ಟಾಕ್ ಟು ದೆಮ್ ಆರ್ ಮೇಕ್ ಅ ದ್ಯಾಟ್ ಕ್ಲೋಸ್ ರಿಲೇಶನ್ಶಿಪ್, ಬಿಕಾಸ್ ಆಫ್ ಅ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫ್ರಮ್ ದ್ಯಾಟ್ ಪರ್ಸನ್. ಸೊ ನೆಕ್ಸ್ಟ್ ಟೈಮ್ ಕೂಡ ಹಾಗೆ ಇರುತ್ತೆ. ರಾದರ್ ಯು ಕ್ಯಾನ್ ಥಿಂಕ್, ಅವರಿಂದ ಆಗಿರೋ ಒಳ್ಳೇದನ್ನ ನಾವು ತಗೊಂಡು, ಈ ಪರ್ಸನ್ ಇಂದ ಐ ಕೇಮ್ ಔಟ್ ಆಫ್ ಲೈಕ್ ಬ್ಯಾಡ್ ಒನ್ ಥಿಂಗ್, ನಾವು ಐ ಆಮ್ ಹ್ಯಾಪಿ ಅಂಡ್ ಐ ಆಮ್ ಮೂವಿಂಗ್ ಇನ್ ಟು ಅ ಗುಡ್ ಲೈಫ್. ಸೊ ಯು ಕ್ಯಾನ್ ಥಿಂಕ್ ದಟ್ ಗುಡ್ ಪಾರ್ಟ್ ರಾದರ್ ದನ್ ಟೇಕಿಂಗ್ ದ ನೆಗೆಟಿವ್. ಇಸ್ ಅನ್ ಎಕ್ಸ್ಪೀರಿಯನ್ಸ್ ಮೈಂಡ್. ಲೈಕ್ ಮೆಮೊರಿ, ನಮ್ದು ಏನೆಲ್ಲ ಪಾಸ್ಟ್ ಅಲ್ಲಿ ನಾವು ಏನ್ ಮಾಡಿದ್ದು, ಏನೆಲ್ಲ ಆಗಿತ್ತು, ಆ ಎಕ್ಸ್ಪೀರಿಯನ್ಸ್ ಏನು, ಈ ಎಕ್ಸ್ಪೀರಿಯನ್ಸ್ ಏನು, ಇದರದ ಮೇಲೆ ನಮ್ಮ ಮೆಮೊರಿಲಿ ಸ್ವಲ್ಪ ಏನ್ ಹೇಳೋದು ಫೀಡ್ ಆಗಿರುತ್ತೆ, ವಿಚ್ ಕೆನಾಟ್ ಬಿ ಇರೇಸ್. ನೆಕ್ಸ್ಟ್ ನಾವು ಟಾಪಿಕ್ಗೆ ಹೋಗೋಣ, ಹೌ ಟು ಸ್ಟಾಪ್ ದ ನೆಗೆಟಿವ್ ಥಾಟ್ಸ್. ಸೊ ನಾವು ನೆಗೆಟಿವ್ ಥಾಟ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ರೆ, ಆ ಥರ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಬೇಕು ಅಂದ್ರೆ ಆಸ್ ಮಚ್ ಆಸ್ ನಾವು ಪಾಸಿಟಿವ್ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಸ್ ಇನ್ ಸದ್ಗುರುಸ್ ವಿಡಿಯೋ ಅವ್ರು ಹೇಳಿದ್ದಾರೆ, ನಾವು ನೆಗೆಟಿವ್ ಥಾಟ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೋದಾಗ್ಲೇನೆ ನಾವು ಜಾಸ್ತಿ ನೆಗೆಟಿವ್ ಥಾಟ್ನಾನೇ ಥಿಂಕ್ ಮಾಡ್ತಾ ಇರ್ತೀವಿ. ನಾವು ಒಂದಿನ ಮಾಡಬಾರ್ದು ಅಂತ ಅನ್ಕೊಳ್ಳುವಾಗಲೇ ನಮಗೆ ಜಾಸ್ತಿ ಒಂದು ಅದನ್ನ ಮಾಡಬೇಕು, ಅದನ್ನ ಹಾಗೇನಿಕೆ ಹೀಗೇನಿಕೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಸೊ ನಾವು ರಾದರ್ ದನ್ ಥಿಂಕಿಂಗ್ ಮಚ್ ಅಬೌಟ್ ಅವಾಯ್ಡಿಂಗ್ ನೆಗೆಟಿವ್ ಥಾಟ್ಸ್, ನಾವು ಈ ಥರನೂ ಮಾಡ್ಬೋದು. ಲೈಕ್ ಮೆಡಿಟೇಷನ್ ಇನಿಷಿಯಲಿ ಇಟ್ ಈಸ್ ಲೈಕ್ ಡಿಫಿಕಲ್ಟಿ ಅನ್ಸ್ಬೋದು, ಬಿಕಾಸ್ ನಾನು ಈಗ ರೀಸೆಂಟ್ಲಿ ಆಗಿನೇ ಮೆಡಿಟೇಷನ್ ಸ್ಟಾರ್ಟ್ ಮಾಡಿರೋದು. ನಿಮಗೆ ಅದು ಕೂಡ ಲೈಕ್ ಸದ್ಗುರು ಅವ್ರದ್ದು ಇನ್ಸ್ಟ್ರಕ್ಷನ್ ಕೊಟ್ಕೊಂಡು ಒಂದು ವಿಡಿಯೋಸ್ ಇದೆ, ನಾನು ಇಲ್ಲಿ ಪಿನ್ ಮಾಡ್ತೀನಿ, ಯು ಕ್ಯಾನ್ ಗೋ ಆ್ಯಂಡ್ ಟ್ರೈ ದ್ಯಾಟ್. ಸೊ ಅದು ಬೆಳಿಗ್ಗೆನೂ ಸಂಜೆನೂ ಇದೆ, ನಿಮಗೆ ಎನಿ ಟೈಮ್ ಫ್ಲೆಕ್ಸಿಬಲ್ ಟೈಮಿಗೆ ಅದನ್ನು ಫಾಲೋ ಮಾಡ್ಬೋದು. ಮಾರ್ನಿಂಗ್ ಇಸ್ ಅ ಬೆಟರ್ ಟೈಮ್. ಸೊ ಹಾಗೆ ಫಾಲೋ ಮಾಡ್ಕೊಂಡು ಮೆಡಿಟೇಷನ್ ಮಾಡ್ಕೊಂಡು ನೀವು ಬರ್ತಾ ಇರುವಾಗ ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡಿಗೆ ಒಂದು ಸ್ಟ್ರೆಂತ್ ಸಿಗುತ್ತೆ. ದೇರ್ ಈಸ್ ಅ ಲಾಟ್ಸ್ ಆಫ್ ಚೇಂಜ್ ಇನ್ ಯೋರ್ ಮೈಂಡ್, ಒಂದು ಡಿಫ್ರೆಂಟ್ ಚೇಂಜ್. ನೀವು ಕೇಳ್ಬೋದು, ಒಂದಿನ ಮೆಡಿಟೇಷನ್ ಮಾಡಿದ್ರೆ ಈ ಚೇಂಜ್ ಆಗ್ಬೋದು. ನೆವರ್, ಒಂದಿನಕ್ಕೆಲ್ಲ ಯಾವುದೇ ಚೇಂಜಸ್ ಬರಲ್ಲ. ಟ್ರಸ್ಟ್ ಮೀ, ಇಟ್ ಮೇ ಟೇಕ್, ಒಬ್ಬೊಬ್ಬರಿಗೆ 1 ವೀಕಲ್ಲಿ ದೇ ಮೇ ಗೆಟ್ ದ ರಿಸಲ್ಟ್, ಒಬ್ಬೊಬ್ಬರಿಗೆ 1 ಮಂತ್ ಇಟ್ ಮೇ ಟೇಕ್, ಒಬ್ಬೊಬ್ಬರಿಗೆ some extra timings it may takes. It differ from each individual to individual. So ನೀವೇನು ಮಾಡಬೇಕು ಅಂತ ಹೇಳಿದರೆ, ಯು ಕ್ಯಾನ್ ಸ್ಟಾರ್ಟ್ ಸ್ಲೋಲಿ ಫಾರ್ 10 minutes, ಇಲ್ಲ ಸ್ಟಾರ್ಟಿಂಗ್ ನಿಮಗೆ 5 minutes ಮಾಡಿ, ಆಮೇಲೆ ಗ್ರ್ಯಾಜುವಲಿ 10 minutesಗೆ 15 minutesಗೆ ಹಾಗೆ ಅದನ್ನು ಸೆಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒನ್ ಇಸ್ ಎಕ್ಸಸೈಸ್ ಅಂತ ಹೇಳಿದರೆ, ಪುಷಪ್ಸ್ ಮಾಡ್ಬೋದು, ಸಿಟಪ್ಸ್ ಮಾಡ್ಬೋದು, ಇಲ್ಲ ಏರೋಬಿಕ್ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್, ಈ ಥರ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ಮೈಂಡ್ ನೀವು ಏನೇ ಮಾಡಿದ್ರು, ಆ್ಯಕ್ಚುಲಿ ನಾನು ಬಿಫೋರ್ ಹೇಳಿದಂಗೆ ಬೋತ್ ಯು ಶುಡ್ ಬಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಟ್ ದ ಸರ್ಟನ್ ಥಿಂಗ್ಸ್. ನೀವು ಮೆಡಿಟೇಷನ್ ಮಾಡ್ತಾ ಇರುವಾಗ ನಿಮಗೆ ಕಂಟಿನ್ಯೂಸ್ ಆಗಿ ಒಂದು ಥಾಟ್ ರಶ್ ಇರುತ್ತೆ, ಆ ಒಂದು ಪುಷ್ ಇರುತ್ತೆ, ನೆಗೆಟಿವ್ ಥಾಟ್ಸೇ ಜಾಸ್ತಿ ಬರುತ್ತೆ, ಆ ಥರ ಎಲ್ಲ ಇರುತ್ತೆ, ನಿಮಗೆ ಆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ಇರುವಾಗ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು, ಯು ನೀಡ್ ಟು ಪುಷ್ ಯೋರ್ ಸೆಲ್ಫ್ ಟು ಡೂ ದಟ್ ಥಿಂಗ್ಸ್. If you are not pushing the things, like you can't concentrate or you can't do that.
ನಾವು ಒಂದಿನ ಮಾಡ್ತೀವಿ, ನನ್ಗೆ ಕಾನ್ಸಂಟ್ರೇಟ್ ಬರಲ್ಲ, ಪುನಃ ಥಾಟ್ಸೇ ಬರ್ತಾ ಇದೆ, ಸೊ ಇದು ವರ್ಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡೋರು ತುಂಬ ಜನ ಇರ್ತಾರೆ. ಇವನ್ ನಾನು ಕೂಡ ಅದನ್ನ ಬಿಫೋರ್ ಮಾಡಿದ್ದೀನಿ. ಬಟ್ ಈಗ ರೀಸೆಂಟ್ ಡೇಸಲ್ಲಿ ಐ ಫೆಲ್ಟ್ ದಟ್ ಐ ನೀಡ್ ಟು ಕಂಟ್ರೋಲ್ ಮೈ ಮೈಂಡ್ ಅಂತ ಹೇಳ್ಕೊಂಡು ಐ ಸ್ಟಾರ್ಟೆಡ್ ದಟ್ ಪ್ರಾಕ್ಟೀಸಿಂಗ್ ಇಟ್ ರೆಗ್ಯುಲರ್ಲಿ. ಸೊ it is helping me. The journaling is the things I do regularly, because journaling ಮಾಡುವಾಗ ನಮ್ಮ ಪ್ಲಸ್ ನೆಗೆಟಿವ್ ಎರಡನ್ನೂ ನಾವು ಬರಿತೀವಿ. ಲೈಕ್ ಬಿಫೋರ್ ಗೋಯಿಂಗ್ ಟು ಅ ಬೆಡ್ ವಾಟ್ ಐ ಡೂ ಇಸ್ ಲೈಕ್ ಐ ಸಿಟ್ ಆ್ಯಂಡ್ ರೈಟ್, ನಾನು ನೆಕ್ಸ್ಟ್ ನಾಳೆ ಏನು ಮಾಡಬೇಕು, ಟುಡೇ ವಾಟ್ ಎವರ್ ಮಿಸ್ಟೇಕ್ ಇಸ್ ಬೀನ್ ಡನ್ ಬೈ ಮೀ ಶುಡ್ ನಾಟ್ ಬಿ ರಿಪೀಟೆಡ್ ಟುಮಾರೋ. ಯಾರ ಬಗ್ಗೆನೂ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಯಾರ ಬಗ್ಗೆನೂ ನೆಗೆಟಿವ್ ಮಾತಾಡೋಕೆ ಹೋಗಬಾರ್ದು. ಆಲ್ ದಿಸ್ ಥಿಂಗ್ಸ್ ಐ ಕೀಪ್ ಆನ್ ಜರ್ನಲಿಂಗ್ ಮೈ ಸೆಲ್ಫ್ ಟು ರಿಮೈಂಡ್ ಮೀ ವಾಟ್ ಐ ಶುಡ್ ಡೂ ಅಂತ. ಜರ್ನಲಿಂಗ್ ಮಾಡೋದ್ರಿಂದ ನಿಮಗೆ ನಿಮ್ಮದು ಪ್ಲಸ್ ನೆಗೆಟಿವ್ ನಿಮಗೆ ಅರ್ಥ ಆಗುತ್ತೆ, ಪ್ಲಸ್ ನಿಮಗೆ ಒಂದು ರಿಮೈಂಡರ್ ಆಗಿ ಕೂಡ ಅದು ಇರುತ್ತೆ. ಸೊ ನಾಳೆ ನೀವು ಏನು ಮಾಡಬೇಕು, ಬೆಳಿಗ್ಗೆ ಎದ್ದು ಏನು ಮಾಡಬೇಕು ಅಂತ. ಸೊ ನಿಮಗೆ ಸ್ಟಾರ್ಟ್ ಮಾಡುವಾಗ ಯು ವಿಲ್ ನಾಟ್ ಹ್ಯಾವ್ ದಟ್ ಕನ್ಫ್ಯೂಷನ್, ನಾನು ಏನು ಮಾಡಲಿಯಪ್ಪ, ನಾಳೆ ಏನೂ ಇಲ್ಲ ಮಾಡೋಕ್ಕೆ, ಆ ಥರ ಏನು ಕನ್ಫ್ಯೂಷನ್ ಇರಲ್ಲ, ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಜರ್ನಲಿಂಗ್ ಜೊತೆಗೆ ಹ್ಯಾವ್ ಪ್ರಾಮಿಸ್ಡ್ ಮೈ ಸೆಲ್ಫ್ ನಾಟ್ ಟು ಸ್ಟಾರ್ಟ್ ಮೈ ಡೇ ಯೂಸಿಂಗ್ ಅ ಮೊಬೈಲ್ ಫೋನ್. ಸೊ ನಾನು ಫಸ್ಟ್ ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿ ಸ್ಕ್ರಾಲ್ ಮಾಡಿನೇ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು. ರೀಸೆಂಟ್ಲಿ ಐ ಹ್ಯಾಡ್ ಮೇಡ್ ದಿಸ್ ಎಕ್ಸ್ಪೆರಿಮೆಂಟ್ ಫಾರ್ ಮೈ ಸೆಲ್ಫ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ರೀಲ್ಸ್ ಓಪನ್ ಮಾಡಿದರೆ ಎಲ್ಲ ನನ್ನ ಒಂದು ಏನು ಹೇಳೋದು ಲೈಫ್ ಸ್ಟೈಲಿಗೆ ಸೆಟ್ ಆಗಂಗೆ ಹೋಗ್ತಿದೆ. ಒಂದು ಥಾಟ್ಸ್ ಆಗಲಿ, ಒಂದು ಕಾರ್ಡ್ಸ್ ಆಗಲಿ, ಇಲ್ಲ ಒಂದು ರೀಲ್ಸ್ದೊಂದು ಮೆಸೇಜ್ ಆಗಲಿ, ಎಲ್ಲ ಓಕೆ ಇವ್ರಿಗೆ ನನ್ನ ಅರ್ಥ ಆಗಷ್ಟು ಬೇರೆ ಯಾರಿಗೂ ನನ್ನ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಐ ಯೂಸ್ ಟು ಸಿಟ್ ಆ್ಯಂಡ್ ವಾಚ್ ಫಾರ್ ಅವರ್ಸ್. So now I have gradually cut my phone timings, because ಆ ಸ್ಕ್ರೀನ್ ಟೈಮಿಂಗ್ಸ್ ಮಾಡಿದರೆ ನಮ್ಮ ಎನರ್ಜಿ ಆ ಬೇರೆಯವರ ಎನರ್ಜಿಗೆ ಮಿಕ್ಸ್ ಆಗಿ ವಾಟ್ ದೇ ಆರ್ ಪುಷಿಂಗ್ ಇನ್ ಟು ಅವರ್ ಮೈಂಡ್, ದಟ್ ಈಸ್ ರಶಿಂಗ್ ಇನ್ ಅವರ್ ಮೈಂಡ್. ಸೊ ಅವರು ಏನು ಥಾಟ್ಸನ್ನು ನಮಗೆ ಕೊಡ್ತಿದ್ದಾರೆ, ದ್ಯಾಟ್ ಪ್ರೋಸೆಸ್ ಇಸ್ ರನ್ನಿಂಗ್ ಇನ್ ಮೈಂಡ್ ಓಲ್ ಡೇ. ಬೈ ಕಟ್ಟಿಂಗ್ ಆಫ್ ದ ಸ್ಕ್ರೀನ್ ಟೈಮ್ ಆರ್ ಮೊಬೈಲ್ ಟೈಮ್ ನನಗೆ ನಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಸೆಲ್ಫ್ ಗ್ರೋತ್ ನೋಡಲಿಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಐ ಸ್ಟಾರ್ಟ್ ಮೈ ಡೇ ಬೈ ಗ್ರಾಟಿಟ್ಯೂಡ್ ಮೆಸೇಜ್, ಟೆಲಿಂಗ್ ದ ಗ್ರಾಟಿಟ್ಯೂಡ್ ಟು ದ ಗಾಡ್ ಫಾರ್ ದ ನ್ಯೂ ಡೇ ಸ್ಟಾರ್ಟ್. ಯಾಕೆಂದರೆ ವಿಚ್ ಎವರ್ ದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆರ್ ಗುಡ್ ಎಕ್ಸ್ಪೀರಿಯನ್ಸ್, ಸೇ ಥ್ಯಾಂಕ್ ಯು ಫಾರ್ ದ ಯೂನಿವರ್ಸ್, ಸೇ ಥ್ಯಾಂಕ್ ಯು ಫಾರ್ ದ ಗಾಡ್, ಥ್ಯಾಂಕ್ ಯು ಫಾರ್ ಯುವರ್ ಪೇರೆಂಟ್ಸ್, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಕೊಂಡು ಲೆಟ್ ಸ್ಟಾರ್ಟ್ ದ ಡೇ. ಸೊ ಇಟ್ ವಿಲ್ ಗಿವ್ ಅ ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ದಟ್ ಎನರ್ಜಿ it will boost your mind very much. Experiment ಮಾಡೋಣ ಗೈಸ್. ಕ್ಲೋಸ್ ಯುವರ್ ಐಸ್. ಕ್ಲೋಸ್ ಮಾಡಿ ನಿಮಗೆ ತುಂಬ ಇಷ್ಟ ಇರೋ ಒಬ್ಬರನ್ನ ನೆನೆಸ್ಕೊಳ್ಳಿ. ಅಪ್ಪ ಆಗಿರ್ಬೋದು, ಅಮ್ಮ, ತಂಗಿ, ಅಣ್ಣ, ಫ್ರೆಂಡ್ಸ್, ಇಲ್ಲ ನಿಮ್ಮ ಪೆಟ್ಸ್, ಆರ್ ಲೈಕ್ ನಿಮ್ಮ ಪಾರ್ಟ್ನರ್, ಎನಿಬಡಿ ಯು ಥಿಂಕ್. ಸೊ ಒನ್ ಪರ್ಸನ್ ಫ್ಲಾಶ್ ಇನ್ ಯೋರ್ ಮೈಂಡ್, ಮೇ ಬಿ ಯೋರ್ ಸಿಸ್ಟರ್, ಮೇ ಬಿ ಯೋರ್ ಮದರ್, ಮೇ ಬಿ ಯೋರ್ ಫಾದರ್, ಎನಿಬಡಿ. ಬಟ್ ನಿಮಗೆ ನಿಮ್ಮನ್ನೇ ನೀವು ಅಲ್ಲಿಗೆ ತಂದ್ಕೊಳ್ಳಲಿಲ್ಲ, ಬಿಕಾಸ್ ದ್ಯಾಟ್ ನೀವು ನಿಮ್ಮನ್ನ ಅಸೈಡ್ ಇಟ್ಕೊಂಡು ಬೇರೆಯವ್ರನ್ನ ಫಸ್ಟ್ ಪ್ರಯಾರಿಟಿ ಮಾಡ್ತಿದ್ದೀರಾ. ಸೊ ಪುಟ್ ಯೋರ್ ಸೆಲ್ಫ್ ಆಸ್ ಅ ಫಸ್ಟ್ ಪ್ರಯಾರಿಟಿ. ನಿಮ್ಮನ್ನ ನೀವು ಹಾಗೆ ಲವ್ ಮಾಡಿ, ನಿಮಗೆ ನೀವು ಪ್ಯಾಂಪರ್ ಮಾಡ್ಕೊಳ್ಳಿ, ನಿಮಗೆ ನೀವು ಅಡ್ವೈಸ್ ಮಾಡ್ಕೊಳ್ಳಿ. ವಾಟ್ ಎವರ್ ಇಸ್ ದೇರ್, ಮಿರರ್ನ ನೋಡ್ಕೊಂಡು ವಾವ್ ಯು ಆರ್ ಸೋ ಬ್ಯೂಟಿಫುಲ್, ಯು ಆರ್ ಸೋ ಸ್ಮಾರ್ಟ್, ಯು ಆರ್ ಸೋ ಬ್ರಿಲಿಯಂಟ್, ಯು ಆರ್ ಸೋ ಕೈಂಡ್. ಆ ಥರ ನಿಮಗೆ ನೀವೇ ಎಫರ್ಮೇಷನ್ಸ್ ಮಾಡ್ಕೊಳ್ತಾ ಇರುವಾಗ ಯು ಸ್ಟಾರ್ಟ್ ಲುಕಿಂಗ್ ಅ ಡಿಫ್ರೆಂಟ್ ಪರ್ಸನ್. ಸೊ ಪರ್ಸನ್ ಟು ಪರ್ಸನ್ ನೀವು ಚೇಂಜ್ ಆಗಬೇಕಂದ್ರೆ ಯು ಶುಡ್ ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್. ತುಂಬ ಜನ ಹೇಳೋದನ್ನ ನಾವು ಕೇಳಿರ್ತೀವಿ, ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್, ಸ್ಟಾರ್ಟ್ ಲವಿಂಗ್ ಯೋರ್ ಸೆಲ್ಫ್. ಬಿಕಾಸ್ ನೋಬಡಿ ಕ್ಯಾನ್ ಟ್ರೀಟ್ ಯು ಆಸ್ ಮಚ್ ಆಸ್ ಯು ಟ್ರೀಟ್ ಯೋರ್ ಸೆಲ್ಫ್. ನೀವು ಹೇಗೆ ಪ್ಯಾಂಪರ್ ಮಾಡ್ತೀರಾ, ಹೇಗೆ ಲವ್ ಮಾಡ್ತೀರಾ, ಆ ಥರ ಯಾರಿಗೂ ಲವ್ ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಎಂಡ್ ಆಫ್ ಯೋರ್ ಲೈಫ್ ಯು ಆರ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಬಿ ವಿತ್ ಯು. ನನಗೆ ಎಕ್ಸ್ಪೀರಿಯನ್ಸ್ ಇದು. ನನಗೆ ನೆಗೆಟಿವ್ ಥಾಟ್ ಆಗುವಾಗ ಐ ಸ್ಟಾರ್ಟ್ ಕ್ಲೀನಿಂಗ್ ಮೈ ರೂಮ್ ಆರ್ ಹೌಸ್. ಸೊ ದೇರ್ ಇಸ್ ಅ ಥಿಂಗ್ ದ್ಯಾಟ್ ಯಾರೋ ಹೇಳಿದ್ದಾರೆ ಕೂಡ, ಲೈಕ್ ಕ್ಲೀನಿಂಗ್ ಅಪ್ ಯೋರ್ ಹೌಸ್ ಆರ್ ರೂಮ್ ವಿಲ್ ಹೆಲ್ಪ್ ಯು ಟು ಕ್ಲೀನ್ ಯೋರ್ ಮೈಂಡ್ ಆಸ್ ವೆಲ್ ಆಸ್. ಸೊ ನೀವು ಕ್ಲೀನ್ ಮಾಡುವಾಗ ನಿಮ್ಮ ಮೈಂಡ್ ಎಲ್ಲ ಅದನ್ನು ತೆಗೆಯೋದು, ಅದನ್ನು ಕ್ಲೀನ್ ಮಾಡೋದು, ಒರೆಸೋದು, ಗುಡಿಸೋದು, ಇದರ ಮೇಲೆ ಫೋಕಸ್ ಆಗಿರುತ್ತೆ. ಆವಾಗ ಬೆಡ್ರೂಮ್ನ ಆರ್ಗನೈಸ್ ಮಾಡೋದು, ಇಲ್ಲ ವಾರ್ಡ್ರೋಬ್ನ ಆರ್ಗನೈಸ್ ಮಾಡೋದು, ಸ್ಲಿಪ್ಪರ್ ಸ್ಟ್ಯಾಂಡ್ ಕ್ಲೀನ್ ಮಾಡೋದು, ಇಲ್ಲ ಬುಕ್ ರ್ಯಾಕ್ ಕ್ಲೀನ್ ಮಾಡೋದು, ವಾಟ್ ಎವರ್ ಇಟ್ ಈಸ್, ಮೆನಿ ವರ್ಕ್ಸ್ ಆರ್ ದೇರ್ ಇನ್ ದ ಹೌಸ್. ಏನಾದರೂ ಒಂದು ಮಾಡ್ತಾ ಇರುವಾಗ ನೀವು ಕ್ಲೀನಿಂಗ್ ಪ್ರೋಸೆಸ್ಸಲ್ಲಿ ಬ್ಯುಸಿ ಇರ್ತೀರಾ, ನಿಮಗೆ ನೆಗೆಟಿವ್ ಥಾಟ್ಸ್ ಆ ಪ್ರೋಸೆಸ್ಸಲ್ಲಿ ಇಂಡಲ್ಜ್ ಆಗೋಕ್ಕೆ ನಿಮಗೆ ಟೈಮ್ ಇರಲ್ಲ. ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಹಾಬೀಸ್ ಲೈಕ್ ಆ್ಯಸ್ ಐ ಟೋಲ್ಡ್ ಯುವರ್ ಕ್ಲೀನಿಂಗ್. ಮತ್ತು ನಿಮಗೆ ಗಾರ್ಡನಿಂಗ್ ಮಾಡ್ಕೊಳ್ಬೋದು, ನೀರು ಹಾಕೋದು, ಇಲ್ಲ ಹೊಸ ಗಿಡ ತಂದು ನಡ್ಬೋದು. ನನಗೆ ಫಾರ್ ಎಕ್ಸಾಂಪಲ್ ನಂದು ಡ್ಯಾಡಿದು ಇನ್ಸಿಡೆಂಟ್ ಆದಾಗ ಐ ಸ್ಟಾರ್ಟೆಡ್ ಗಾರ್ಡನಿಂಗ್. ಬಿಕಾಸ್ ನನಗೆ ಗಾರ್ಡನಿಂಗ್ ಮೇಲೆ ಕ್ರೇಜ್ ಇದೆ, ಹೌದು, ಬಟ್ ಅಷ್ಟೊಂದು ಇರಲಿಲ್ಲ ಬಿಫೋರ್. ಸೊ ಐ ಸ್ಟಾರ್ಟೆಡ್ ಬ್ರಿಂಗಿಂಗ್ ನ್ಯೂ ಪ್ಲಾಂಟ್ಸ್, ಪಾಟ್ಸ್, ಮಡ್ ಎಲ್ಲನೂ ಪ್ರತಿಯೊಂದು ತಂದು ಆ ಈವ್ನಿಂಗ್ ಟೈಮಲ್ಲಿ ಐ ಯೂಸ್ ಟು ಸ್ಪೆಂಡ್ ಮೋಸ್ಟ್ ಆಫ್ ಮೈ ಟೈಮ್ ವಿತ್ ದ್ಯಾಟ್.
ಈಗ ಪುನಃ ಐ ಸ್ಟಾರ್ಟೆಡ್ ಕಮಿಂಗ್ ಔಟ್ ಆಫ್ ದ್ಯಾಟ್ ಬಿಕಾಸ್ ಆಫ್ ಫ್ಯೂ ಸಿಚುವೇಶನ್ಸ್. ಐ ವಾಂಟೆಡ್ ಟು ಸ್ಟಾರ್ಟ್ ದ್ಯಾಟ್. ಅದು ನನಗೆ ತುಂಬ ರಿಲ್ಯಾಕ್ಸೇಷನ್ ಕೊಡ್ತಾ ಇತ್ತು. ಲೈಕ್ ನಾನು ಗಿಡ ನಡುವಾಗ, ಅದಕ್ಕೆ ವಾಟರಿಂಗ್ ಮಾಡುವಾಗ, ಆ್ಯಂಡ್ ಹೊಸ ಹೊಸ ಫ್ಲವರ್ಸ್ ಅದರಲ್ಲಿ ಬರುವಾಗ, ಬಡ್ಸ್ ಆಗುವಾಗ ಐ ಯೂಸ್ ಟು ಫೀಲ್ ಸೋ ಹ್ಯಾಪಿ. And you can start talking to your pets. If you're a pet lover, pet is a very good meditation. ಅದು ಲೈಕ್ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅದನ್ನ ವಾಕಿಂಗ್ ಕರ್ಕೊಂಡು ಹೋಗೋದು, ಅದನ್ನ ಸ್ನಾನ ಮಾಡಿಸೋದು, ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ನಿಂದು ತುಂಬ ವರೀಸ್, ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ. ಹಾಗೆ ನೀವು ಎಕ್ಸಸೈಸ್ ಮಾಡ್ಬೋದು. ಪೇಂಟಿಂಗ್, ಇಫ್ ಯು ಆರ್ ಗುಡ್ ಇನ್ ಪೇಂಟಿಂಗ್ ಯು ಕ್ಯಾನ್ ಪೇಂಟ್. ಇಫ್ ಯು ಆರ್ ಗುಡ್ ಇನ್ ಸ್ಕೆಚಿಂಗ್ ಯು ಕ್ಯಾನ್ ಸ್ಕೆಚ್. ಇಫ್ ಯು ಆರ್ ಗುಡ್ ಇನ್ ಡೂಯಿಂಗ್ ವಿಡಿಯೋಸ್ ಅದು ಕೂಡ ಮಾಡ್ಬೋದು. ಕೆಲವ್ರದ್ದು ಪ್ಯಾಷನ್ ಅದು. ನಾವು ಐ ಲವ್ ಡೂಯಿಂಗ್ ವಿಡಿಯೋಸ್. ನನಗೇನಾದರೂ ಸ್ವಲ್ಪ ಬೇಜಾರಾಯಿತು, ನನಗೆ ಏನು ನನ್ನ ಮೂಡ್ ಸರಿ ಇಲ್ಲ ಅಂತ ಹೇಳಿದರೆ ಐ ವಿಲ್ ಸ್ಟಾರ್ಟ್ ಅಪ್ ವಿತ್ ಅನ್ ಕಂಟೆಂಟ್, ಐ ವಿಲ್ ಸ್ಟಾರ್ಟ್ ಶೂಟಿಂಗ್. ಸೊ ನನಗದು ತುಂಬ ರಿಲ್ಯಾಕ್ಸೇಷನ್ ಕೊಡುತ್ತೆ. ಆ ಥರ ನಿಮ್ಮ ಒಂದು ಹಾಬೀಸ್ನ ನೀವು ಫೈಂಡ್ ಔಟ್ ಮಾಡಿಬಿಟ್ಟು ವಿಚ್ ಯು ಆರ್ ಗುಡ್ ಇಟ್, ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನ ಮಾಡಿ. ಸೊ ಯುವರ್ ಥಾಟ್ ಪ್ರೊಸೆಸ್ ವಿಲ್ ಬಿ ಲೈಕ್ ಯುವರ್ ಬ್ಲಡ್ ವಿಲ್ ಬಿ ರಶಿಂಗ್. ಸೊ ನಿಮಗೆ ಎನರ್ಜಿ ಇರುತ್ತೆ, ಒಂದು ಫ್ರೆಶ್ ಡೇ ಸ್ಟಾರ್ಟ್ ಮಾಡ್ದಂಗೆ ಇರುತ್ತೆ, ಒಂದು ಫ್ರೆಶ್ ಥಾಟ್ಸ್ ಬರುತ್ತೆ, ಡಿಫ್ರೆಂಟ್ ಐಡಿಯಾಸ್ ರಶ್ ಅಪ್ ಆಗುತ್ತೆ. ಸೊ ಆ ಥರ ಎಲ್ಲ ಮಾಡೋದ್ರಿಂದ ಇಟ್ ಈಸ್ ಗುಡ್ ಫಾರ್ ಯುವರ್ ಮೈಂಡ್ ಆಲ್ಸೋ. ಒಬ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎರಡು ಬೀಕರ್ ತಗೊಂಡು, ಒಂದು ಬೀಕರಲ್ಲಿ ಪಾಸಿಟಿವ್ ಥಾಟ್ಸ್, ಇನ್ನೊಂದು ಬೀಕರಲ್ಲಿ ನೆಗೆಟಿವ್ ಥಾಟ್ಸ್ನ ಇಟ್ಬಿಟ್ಟು ವಾಟ್ ದೇ ಡಿಡ್ ಇಸ್ ಲೈಕ್, ಒಂದು ಬೀಕರಲ್ಲಿ ಆ ಪಾಸಿಟಿವ್ ಥಾಟ್, ನೆಗೆಟಿವ್ ಥಾಟಲ್ಲಿ ಏನು ಮಾಡಿದ್ರು ಅಂತ ಹೇಳಿದರೆ ಬರೀ ಕೆಟ್ಟದಗಳನ್ನ ಮಾತ್ರ ಲೈಕ್ ದೇ ಸ್ಟಾರ್ಟೆಡ್ ಟೆಲ್ಲಿಂಗ್ ಫಾರ್ 7 days. ಇನ್ನೊಂದು ಬೀಕರಲ್ಲಿ ವಾಟರ್ ಫಿಲ್ ಮಾಡಿ ಅದರಲ್ಲಿ ಪಾಸಿಟಿವ್ನೆಸ್ನ ಮಾತ್ರ ಫಿಲ್ ಮಾಡಿದ್ರು. ಲೈಕ್ 7 days. ಹಾಗೆ ಆ ಬೀಕರ್ನ ತೆಗೆದು ಒಂದು ಮೈಕ್ರೋಸ್ಕೋಪ್ ಇಟ್ಟು ನೋಡುವಾಗ ಆ ಪಾಸಿಟಿವ್ನೆಸ್ ಹೇಳಿರೋ ಬೀಕರಲ್ಲಿ ಒಂದು ಶೈನಿಂಗ್ ಮಾಲಿಕ್ಯೂಲ್ ಪ್ರೆಸೆಂಟ್ ಆಗಿದೆ. ಆ ವಾಟರ್ ಆಟಮ್ ತುಂಬ ಶೈನಿಂಗ್ ಆಗಿ ತುಂಬ ಚೆನ್ನಾಗಿತ್ತು ಅದು. ನೆಕ್ಸ್ಟ್ ನೆಗೆಟಿವ್ ಥಾಟ್ನ ಹೇಳಿರೋ ಬೀಕರ್ನ ತೆಗೆದು ನೋಡಿದಾಗ ಅದು ಫುಲ್ ಫಂಗಸ್ ಬಂದು ಫುಲ್ ಇದಾಗಿದೆ. ಸೇಮ್ ಥಿಂಗ್ ನಮ್ಮ ಮೈಂಡಿಗೂ ಕೂಡ ವೆನ್ ಯು ರಶ್ ಇಂಟು ನೆಗೆಟಿವ್ ಥಾಟ್ಸ್ ಬರೀ ನಮ್ಮ ಬಗ್ಗೆ ಅಲ್ಲ, ನಮ್ಮ ಬಗ್ಗೆನೇ ನಾವು ಕೆಟ್ಟದ್ದು. ಕೆಲವರಿಗೆ ನಮ್ದು ಒಂದು ಕೆಟ್ಟದಾಯಿತು ಅಂತ ಹೇಳಿದರೆ ಆ ಇನ್ಸಿಡೆಂಟ್ ಬಗ್ಗೆ ನಮ್ಮನ್ನೇ ನಾವು ಬ್ಲೇಮ್ ಮಾಡಿಕೊಂಡು ಸಪ್ರೆಸ್ ಮಾಡಿಕೊಂಡು ತುಂಬ ನಾವು ನೆಗೆಟಿವ್ ಥಾಟ್ಸ್ನ ಹಾಕ್ತಾನೆ ಇರ್ತೀವಿ. ದ್ಯಾಟ್ ವಿಲ್ ಸ್ಪಾಯ್ಲ್ ಅವರ್ ಮೈಂಡ್ ಕಂಪ್ಲೀಟ್ಲಿ. ನಮಗೆ ಆದ ನೆಗೆಟಿವ್ ತುಂಬಿ ನಾವು ಪಾಸಿಟಿವ್ ಥಿಂಕ್ ಮಾಡಬೇಕು ಅಂತ ಹೇಳಿದ್ರು, ಈ ನೆಗೆಟಿವ್ ಥಾಟ್ಸಿಂದ ಆ ಪಾಸಿಟಿವ್ನೆಸ್ ಫುಲ್ ಕಂಪ್ಲೀಟಾಗಿ ಅದೇನಾಗುತ್ತೆ, ಶೇಡ್ ಔಟ್ ಆಗುತ್ತೆ. ಸೊ ಆ ಒಂದು ಇದರಿಂದ ನೀವು ಹೊರಗಡೆ ಬರಬೇಕು ಅಂತ ಹೇಳಿದರೆ ಆದಷ್ಟು ನೀವು ಪಾಸಿಟಿವ್ನೆಸ್ನ ನೀವು, ಆಗಲ್ಲ ನನಗೆ ನನ್ನ ಮೈಂಡ್ ಫುಲ್ ನೆಗೆಟಿವ್ ಇದೆ ಅಂತ ಅಂದ್ರೂ ನೀವು ಸ್ವಲ್ಪ ಸ್ವಲ್ಪ ಆಗಿ ಪಾಸಿಟಿವ್ನೆಸ್ನ ತರಕ್ಕೆ ಟ್ರೈ ಮಾಡಿ. ಆ್ಯಂಡ್ ಆ ಸಿಚುವೇಶನ್ನ ಸ್ವಲ್ಪ ಹೊರಗಡೆ ಬಂದರೆ ಯು ವಿಲ್ ಫೀಲ್ ಮಚ್ ಬೆಟರ್. ಹೋಪ್ ದಿಸ್ ವಿಡಿಯೋ ವಾಸ್ ಮಚ್ ಹೆಲ್ಪ್ಫುಲ್ ಫಾರ್ ಯು. ನಿಮಗೂ ಕೂಡ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೀಗೆ ನೆಗೆಟಿವ್ ಥಿಂಕಿಂಗ್, ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದಾರೆ, ಐ ನೀಡ್ ಟು ಹೆಲ್ಪರ್ ಅಂತ ಇದ್ದರೆ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ಥರ ವೀಡಿಯೋಸ್ ನನ್ನ ಚಾನಲಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಕಮೆಂಟ್ ಬಿಲೋ. ಹಾಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಸಿ ಟಾಟಾ, ಬಾಯ್ ಬಾಯ್.